ರಾತ್ರಿ ಮನೆಗಳ ಮೇಲೆ ಮುಸುಕುಧಾರಿಗಳ ಅಟ್ಯಾಕ್. ಬಿದರಹಳ್ಳಿ ಹೋಬಳಿ ಬೆಂಡಿಗಾನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ರಾತ್ರಿ ಮನೆಗಳ ಮೇಲೆ ಮುಸುಕುಧಾರಿಗಳು ಅಟ್ಯಾಕ್ ಮಾಡಿದ್ದಾರೆ. ಬಿದರಹಳ್ಳಿ ಹೋಬಳಿ ಬೆಂಡಿಗಾನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮಾರಕಾಸ್ತ್ರಗಳೊಂದಿಗೆ ಬಂದಿದ್ದ 9 ಮಂದಿ ಖದೀಮರು ರಾತ್ರಿ 2 ಗಂಟೆಗೆ ಬೆಂಡಿಗಾನಹಳ್ಳಿಗೆ ಖದೀಮರು ಎಂಟ್ರಿ ಕೊಟ್ಟಿದ್ದಾರೆ. ಮನೆಗಳಿಗೆ ನುಗ್ಗಲು ಯತ್ನಿಸಿದ್ದ ಖತರ್ನಾಕ್ ಕಳ್ಳರು. ಮನೆಯವರು ಎಚ್ಚರಗೊಳ್ತಾ ಇದ್ದಂತೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಕಾಲ್ ಮಾಡಿದ್ರೂ ಕೂಡ ಸ್ಥಳಕ್ಕೆ ಪೊಲೀಸರು ಬಂದಿಲ್ವಂತೆ. ಮನೆಗಳ ಮೇಲೆ ಮುಸುಕುಧಾರಿಗಳು ಅಟ್ಯಾಕ್ ಮಾಡಿದ್ದಾರೆ. ಇನ್ನು ಸಿಸಿಟಿವಿ ದೃಶ್ಯಾವಳಿಗಳು ನೀವು ಕೂಡ ಗಮನಿಸ್ತಾ ಇದ್ದೀರಾ. ರಾತ್ರಿಯ ಸಂದರ್ಭದಲ್ಲಿ ಒಂದು 8 ರಿಂದ 9 ಜನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಒಂದು ಮನೆಯ ಮೇಲೆ ಅಟ್ಯಾಕ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮನೆಯವರೆಲ್ಲರೂ ಕೂಡ ಎಚ್ಚರಿಕೆ ಆಗ್ತಾ ಇದ್ದಂತೆ ಆ ಒಂದು ಸ್ಥಳದಿಂದ ಕಾಲ್ ಕಿತ್ತುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪೊಲೀಸರಿಗೆ ಆ ಒಂದು ವೇಳೆ ಫೋನನ್ನು ಮಾಡುವ ಕೆಲಸವನ್ನು ಕೂಡ ಮನೆಯವರು ಮಾಡಿದ್ದಾರೆ. ಆದರೆ ಪೊಲೀಸರು ಸ್ಥಳಕ್ಕೆ ಇನ್ನೂ ಕೂಡ ಬಂದಿಲ್ಲವಂತೆ, ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಎಂಬ ಆರೋಪ ಕೂಡ ಸದ್ಯ ಕೇಳಿ ಬಂದಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಮುಸುಕುಧಾರಿಗಳ ಓಡಾಟ ಆಗಿರಬಹುದು, ಚಲನವಲನ ಅದೆಲ್ಲವೂ ಕೂಡ ಈ ಒಂದು CCTVಯಲ್ಲಿ ಸದ್ಯಕ್ಕೆ ರೆಕಾರ್ಡ್ ಆಗಿದೆ. ಯಾರಾದರೂ ಸುತ್ತಮುತ್ತ ಇದ್ದಾರಾ ಅಥವಾ ಎಚ್ಚರದಿಂದ ಇದ್ದಾರಾ ಅದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆ ಒಂದು ವಿಡಿಯೋದಲ್ಲಿ ಗಮನಿಸ್ತಿರಬಹುದು. ಅಬ್ಸರ್ವ್ ಮಾಡಿ ಆ ಒಂದು ಮನೆಗೆ ನುಗ್ಗಲು ಯತ್ನವನ್ನು ಕೂಡ ಮಾಡಿದ್ದಾರೆ. ಒಂದು 8 ರಿಂದ 9 ಜನ ಮುಸುಕುಧಾರಿಗಳು ಈ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮನೆಯವರು ಎಚ್ಚರಗೊಂಡ ತಕ್ಷಣ ಆ ಒಂದು ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ. ಪೊಲೀಸರಿಗೆ ಕಾಲ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ. ಇಷ್ಟೆಲ್ಲ ಆದರೂ ಕೂಡ ಸ್ಥಳಕ್ಕೆ ಬರುವ ಕೆಲಸವನ್ನು ಕೂಡ ಮಾಡಿಲ್ಲ ಅಂತ ಮನೆಯವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮನೆಗೆ ನುಗ್ಗೋದಕ್ಕೆ ಯತ್ನ ಮಾಡಿದ್ದಾರೆ ಈ ಒಂದು ಖತರ್ನಾಕ್ ಕಳ್ಳರು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಈ ರೀತಿಯಾಗಿ ಮುಸುಕುಧಾರಿಗಳು ಮನೆಗೆ ಎಂಟ್ರಿ ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಪೊಲೀಸರಿಗೆ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಪೊಲೀಸರು ಯಾವ ರೀತಿ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ರಾತ್ರಿ 2 ಗಂಟೆಗೆ ಮುಸುಕುಧಾರಿಗಳ ಓಡಾಟದ ದೃಶ್ಯ ನೀವು ಗಮನಿಸ್ತಾ ಇರಬಹುದು. ರಾತ್ರಿ 2 ಗಂಟೆಗೆ ಈ ರೀತಿಯಾಗಿ ಓಡಾಡ್ತಾ ಇದ್ದಾರೆ. ಯಾರಾದರೂ ಅಕ್ಕಪಕ್ಕ ಬರ್ತಾ ಇದ್ದಾರಾ ಅಥವಾ ರಸ್ತೆಯಲ್ಲಿ ಯಾರಾದರೂ ಬರ್ತಾ ಇದ್ದಾರಾ, ಯಾವ್ದಾದ್ರು ಮನೆಯವರೇನಾದರೂ ಎದ್ದಿದ್ದಾರಾ, ಅದೆಲ್ಲದರ ಬಗ್ಗೆಯೂ ಕೂಡ ಅಲ್ಲಿ ಸ್ವಲ್ಪ ಹುಡುಕಾಟವನ್ನು ಅಂದರೆ ನೋಡಿದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ. ಅದಾದ ನಂತರ ಮನೆಗೆ ನುಗ್ಗೋದಕ್ಕೆ ಏಕಾಏಕಿ ಪ್ರಯತ್ನವನ್ನು ಮಾಡಿದ್ದಾರೆ. ಆಗ ಮನೆಯಲ್ಲಿದ್ದವರಿಗೆ ಎಚ್ಚರಿಕೆ ಆಗಿದೆ, ಯಾರು ಮನೆಗೆ ಈ ರೀತಿಯಾಗಿ ಸೌಂಡ್ ಮಾಡ್ತಿದ್ದಾರಲ್ಲ ಅಂತ ಎಚ್ಚರಿಕೆ ಆಗಿದೆ. ತಕ್ಷಣವೇ ಆ ಒಂದು ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ. 9 ಮಂದಿ ಇದ್ದಾರೆ, ಗಮನಿಸಬಹುದು ನೀವು ದೃಶ್ಯಾವಳಿಗಳಲ್ಲಿ. ರಾತ್ರಿ 2 ಗಂಟೆಗೆ ಬೆಂಡಿಗಾನಹಳ್ಳಿಯಲ್ಲಿ ಈ ರೀತಿಯಾಗಿ ಮುಸುಕುಧಾರಿಗಳು ಪ್ರತ್ಯಕ್ಷ ಆಗಿರೋದು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಮುಸುಕುಧಾರಿಗಳು ಮನೆಗೆ ನುಗ್ಗೋದಕ್ಕೆ ಯತ್ನವನ್ನ ಮಾಡಿದ್ದಾರೆ. ಆದ್ರೆ ಪೊಲೀಸರಿಗೆ ಏನಾದ್ರೂ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ. ಹಾಗಾದ್ರೆ ಪೊಲೀಸರು ಯಾವ ರೀತಿ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಖಂಡಿತವಾಗ್ಲೂ ಸಾಹಿತ್ಯ ಏನು ಒಂದು ಬೆಂಗಳೂರು ನಗರ ಜಿಲ್ಲೆಯ ಅವಡಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಈಗಾಗಲೇ ಚೆಡ್ಡಿ ಗ್ಯಾಂಗು ಅನ್ನುವಂತ ಹೆಸರಿನಲ್ಲಿ ಈಗ ಆಕ್ಟಿವ್ ಆಗಿರುವಂತ ಕಳ್ಳರು ಯಾರಿದ್ದಾರೆ ಇವರು ಕೂಡ ಈ ಭಾಗದಲ್ಲಿ ಆಕ್ಟಿವ್ ಆಗಿರುವಂತದ್ದು. ತಡರಾತ್ರಿ 2 ಗಂಟೆ ಸುಮಾರಿಗೆ ಒಂದು ಚೆಡ್ಡಿ ಗ್ಯಾಂಗ್ ಆಕ್ಟಿವ್ ಆಗಿರುವಂತದ್ದು. ಏನು ದೊಡ್ಡ ಮನೆಗಳು ಮತ್ತೆ ವಿಲಾಗಳು ಮತ್ತೆ ಏನು ಲೇಔಟ್ಗಳಲ್ಲಿ ಮನೆ ವಾಸ ಆಗಿರುವಂತಹ ಮನೆಗಳಿಗೆ ಲಗ್ಗೆ ಇಟ್ಟಿರುವಂತದ್ದು. ಏನು ದೊಡ್ಡ ಸರಣಿ ಒಂದು ಕಲ್ಪನೆಗಳಿಗೆ ಒಂದು ಗ್ಯಾಂಗ್ ಪಾಲ್ಗೊಳ್ಳುವಂತದ್ದು. ಈ ಒಂದು ಪಾಲ್ಗೊಂಡಂತ ಸಂದರ್ಭದಲ್ಲಿ ಬಹುತೇಕ ಏನು ಮನೆಯಲ್ಲಿ ನಿವಾಸಿಗಳು ಯಾರಿದ್ದಾರೆ ಇವರು ಒಂದು ಸ್ಥಳೀಯ ಪೊಲೀಸ್ ಠಾಣೆಗೆ ಫೋನ್ ಮಾಡುವಂತ ಸಂದರ್ಭದಲ್ಲಿ ಯಾರು ಕೂಡ ಪ್ರತಿಕ್ರಿಯೆ ನೀಡಲ್ಲ, ಮತ್ತೆ ಒಂದು ಬೀಟ್ಗೆ ಯಾರು ಬರೋದಿಲ್ಲ ಅನ್ನುವಂಥದ್ದು ಸ್ಥಳೀಯರ ಆರೋಪ ಆಗಿರುವಂತದ್ದು. ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗ್ತಿದ್ರು ಕೂಡ ಪೊಲೀಸ್ ಇಲಾಖೆ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿ ಸಾರ್ವಜನಿಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರುವಂತದ್ದು. ಒಟ್ಟಾರೆಯಾಗಿ ಏನು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಚೆಡ್ಡಿ ಗ್ಯಾಂಗ್ ಆಕ್ಟಿವ್ ಆಗಿ ದೊಡ್ಡ ಮಟ್ಟದಲ್ಲಿ ದರೋಡೆ ರಾಬರಿಗಳು ಮಾಡ್ತಿದ್ರು ಸಹಿತ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿ ಕಣ್ಮುಚ್ಚಿ ಕುಳಿತಿದೆ ಅನ್ನುವಂಥದ್ದು ಸಾರ್ವಜನಿಕರ ಆರೋಪ ಆಗಿರುವಂತದ್ದು. ಒಟ್ಟಾರೆಯಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾದ್ರೂ ಕೂಡ ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ವಹಿಸಿರುವಂತಹ ಪೊಲೀಸರ ವಿರುದ್ಧ ಹಿಡಿಶಾಪ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.